ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಏನು ಮಾಡ್ತಾ ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಹಾಗಾದ್ರೆ ಈ ಚಾಪ್ಟರ್ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾನೆ ಅಂತೇಳಿ ಈ ಕ್ವಶನ್ಸ್ಗಳು ನೋಡ್ರಿ. ಸ್ವಲ್ಪ ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್ಗಳಿದ್ದಾವೆ. 2004, 2005 ಯಾವ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾನೆ ಅಂತೇಳಿ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಈಗಾಗಲೇ ಈ ಪೂರ್ಣಾಂಕಗಳ ಮೇಲೆ ಕೇಳುವಂಥ ಪ್ರಶ್ನೆಗಳನ್ನ ಚಾಪ್ಟರ್ನ ಹೇಳಿದ್ದೀನಿ. ಅದರ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವೆ ಅಂತ ನೋಡ್ಕೊತ ಬರೋಮ್ರಿ. ಫಸ್ಟ್ ಟೈಮ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಉದ್ದೇಶ ಏನಪ್ಪ ಅಂದ್ರೆ ನಿಮ್ಗೆಲ್ಲವೂ ಸರಿಯಾಗಿ ವಿಡಿಯೋಗಳು ಸಿಗ್ತಿರ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ. ಹಾಗಾದರೆ ಇಲ್ಲಿ ಫಸ್ಟ್ ಕ್ವಶನ್ಸ್ ಏನಿದೆ, ಈ ಕ್ವಶನ್ಸ್ಗಳು ನಾವು ಯಾವ ಥರ ಸುಲಭವಾಗಿ ಬಿಡಿಸ್ಕೊತ ಹೋಗ್ಬೇಕು ಮತ್ತು ಯಾವ ಆಧಾರದ ಮೇಲೆ ಬಿಡಿಸ್ಕೊತ ಹೋಗ್ಬೇಕು ಅಂತೇಳಿ ನಾವು ಕೇಳ್ಕೊತ ಹೋಗ್ತಾ ಇರ್ತೀನಿ. ಫಸ್ಟ್ ಕ್ವಶನ್ಸ್, ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ ಭಾಜಕವು 51, ಭಾಗಲಬ್ಧ 16, ಶೇಷ 27 ಎಂದಾದರೆ ಭಾಜ್ಯ ಎಷ್ಟು ಅಂತ ಕ್ವಶನ್ಸ್ನ ಕಾಣ. ಹಾಗಾದರೆ ಭಾಜ್ಯ ಅಂದ್ರೇನು, ಭಾಗಿಸ್ಕೊಳ್ಳುವಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ದಂಗೆ. ಈಗ ಭಾಜ್ಯ ಹಾಗಾದ್ರೆ ಯಾವುದು? 843. ಇಲ್ಲಿ ನಾವು ಸಿಂಪಲ್ ಆಗಿ ನೋಡ್ಕೊಂಡ್ಬಿಟ್ರ ಭಾಜಕ ನಾವು ಭಾಗಿಸಾಕತ್ತಿದ್ದು 51ರಿಂದ ಭಾಗಿಸಾಕತ್ತೀವಿ, ಭಾಗಲಬ್ಧ ಬಂದಿದ್ದು 16 ಬಂದದ. ಹಾಗಾದ್ರೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಆಗಿರ್ತದೆ ಹೊರತಾಗಿ ಅದಕ್ಕಿಂತ ಕಡಿಮೆ ಸಂಖ್ಯೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ಇಲ್ಲಿ 51 × 16 ಮಾಡಿದಾಗ ಹೆಚ್ಚಿಗೆ ಬರ್ತದೆ, 94 ಆಗಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ಕೊತ ಹೋಗ್ಬೇಕು. ಇನ್ನು ನಿಯರ್ ಬೈ ಇದು ಎಷ್ಟಪ್ಪ, 483. ಇದು ಕೂಡ ಸಣ್ಣ ಸಂಖ್ಯೆ ಇದೆ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಆಗ್ಬೇಕು ದೊಡ್ಡ ಸಂಖ್ಯೆ ಆಗ್ಬೇಕು, 843 ಆಗ್ಬೇಕು, ಇದಕ್ಕಂದ್ರೆ 1393 ಆಗ್ಬೇಕು. ಎರಡು ಆಪ್ಷನ್ಸ್ಗಳನ್ನ ನಾನು ಕ್ವಶನ್ಸ್ ನೋಡಿ ಆನ್ಸರ್ಸ್ಗಳನ್ನ ರಿಮೂವ್ ಮಾಡಿದ್ದೆ, ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿದ್ದೆ. ಇನ್ನು ಇದನ್ನು ಹೆಂಗೆ ಲೆಕ್ಕ ಮಾಡ್ಬೇಕಪ್ಪ ಅಂದ್ರೆ ಭಾಜ್ಯ ಕಂಡುಹಿಡಿದ ಸೂತ್ರ ಏನು ಹೇಳ್ತದೆ? ಭಾಜ್ಯ ನಾವು ಕಂಡುಹಿಡಿಬೇಕಪ್ಪ ಅಂದ್ರೆ ಭಾಜ್ಯ = ಭಾಜಕ ಇಂಟು ಏನಪ್ಪ ಅಂದ್ರೆ ಭಾಗಲಬ್ಧ ಪ್ಲಸ್ ಏನಪ್ಪ ಅಂದ್ರೆ ಶೇಷ ಅಂತ ಕರಿತೀವಿ. ಪ್ಲಸ್ ಶೇಷ ಕೂಡಿಸ್ಬೇಕು ಇದನ್ನ. ಇಲ್ಲಿ ನೋಡ್ರಿ, ಭಾಜಕ ಎಷ್ಟಿದೆ? 51 ಇದೆ. ಭಾಗಲಬ್ಧ ಎಷ್ಟಿದೆ? ನಾವು ಭಾಜ್ಯ ಕಂಡು ಹಾಕ್ತೀನಿ. ಭಾಜಕ ಭಾಗಲಬ್ಧ ಎಷ್ಟಿದೆ? 16 ಇದೆ. 16 ಪ್ಲಸ್ ಶೇಷ ಎಷ್ಟಿದೆ? 27 ಶೇಷ ಇದೆ. ಹೀಗಾಗಿ ಆ 27ನ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ 16 ಮಗ್ಗಿ ಒಳಗಡೆ 16 1 16, ಒಂದು ಕೈಲ 16 ಇಲ್ಲಿ 81 81, 816 ಪ್ಲಸ್ ಇದು 27 ಕೂಡಿಸ್ರಿ. ನೋಡ್ರಿ 6 7 ಕೂಡಿಸ್ರಿ. 6 7 ಕೂಡಿಸಿದ್ರೆ ಎಷ್ಟಾಗ್ತಪ್ಪ ಅಂದ್ರೆ 13 ಆಯಿತು. 6 7 ಕೂಡಿಸಿದ್ರೆ 13. ಇಲ್ಲಕ್ಕಪ್ಪ ನಿಮ್ಗೆ ಹಂಗೆ ಕೂಡಿಸೋದು ಗೊತ್ತಾಗಲಿಲ್ಲ, 816 / 27ನ ಬರ್ಕೋಬೇಕಿಲ್ಲ. 6 7 ಕೂಡಿಸಿದ್ರೆ 13. ನೆಕ್ಸ್ಟ್ 2 1 3 1 4, ಫಸ್ಟ್ ಲಾಸ್ಟ್ಗೆ 4 3 ಇರಬೇಕು. 4 3 ಇರುವಂಥ ಆಪ್ಷನ್ಸ್ ಇಲ್ಲಿ 8ಕ್ಕೆ 8, ಹೀಗಾಗಿ 843. ಹಾಗಾದರೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಹಾಗಾದರೆ ಭಾಜ್ಯ ಎಷ್ಟು ಅಂತಂತಾಗ 843. ಬೇಕಾದ್ರೆ ನೀವು 843ಕ್ಕೆ ಎಷ್ಟರಿಂದ ಭಾಗಾಕಾರ ಮಾಡ್ಬೇಕಪ್ಪ ಅಂದ್ರೆ ಈಗ 51ರಿಂದ ಭಾಗಾಕಾರ ಮಾಡಿದಾಗ 16 ಭಾಗಲಬ್ಧ ಬರ್ತದೆ. ಶೇಷ ಎಷ್ಟು ಉಳಿತದಪ್ಪ ಅಂದ್ರೆ 27 ಶೇಷ ಉಳಿತದೆ. ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೇಳಿದ್ದು ಏನು ಕ್ವಶನ್ಸ್ನ ಕೇಳ್ತಿರ್ತಾನೆ ಆ ಆಧಾರದ ಮೇಲೆ ಕ್ವಶನ್ಸ್ಗಳನ್ನ ಬಿಡಿಸಿ ಆನ್ಸರ್ಸ್ಗಳನ್ನ ಮಾಡಿಕೊಂಡ್ರೆ ಸಾಕು. ಭಾಜ್ಯಕ್ಕೆ ಏನಪ್ಪ ಅಂದ್ರೆ ಈ ಸೂತ್ರ ಹಾಕೊಂಡು ನೀವು ಲೆಕ್ಕಗಳನ್ನು ಬಿಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಆನ್ಸರ್ಸ್ಗಳನ್ನ 1 ಮಾರ್ಕ್ಸ್ ನೀವು ತಗೋಬಹುದು. ನೆಕ್ಸ್ಟ್ ಕ್ವಶನ್ಸ್ ಏನಿದೆ? ಈ ಥರ ಕ್ವಶನ್ಸ್ಗಳು ನಿಮ್ಗೆ ಸ್ವಲ್ಪ ದೊಡ್ಡ ಕೊಟ್ಟಿರ್ತಾನೆ. ನಿಮ್ಮ ಬುದ್ಧಿಮಟ್ಟಕ್ಕೆ ಇವು ಕ್ವಶನ್ಸ್ಗಳು ಸ್ವಲ್ಪ ತಪ್ಪಾಗ್ತಿರ್ತವೆ. ನವೋದಯ ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಸ್ವಲ್ಪ ತಪ್ಪನೇ ಇರ್ತವೆ. ಹಾಗಾದ್ರೆ ಕ್ವಶನ್ಸ್ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗ್ತಾವೆ ಅಷ್ಟೇ. ಒಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸಕ್ಕೆ ಪ್ರತಿ ಗಂಟೆಗೆ 15 ಸಂಪಾದಿಸುತ್ತಾನೆ. 1 ಗಂಟೆಗೆ 15 ರೂಪಾಯಿ ಸಂಪಾದಿಸ್ತಾನಂತೆ. ಆ ವ್ಯಕ್ತಿಯು ದಿನಕ್ಕೆ 8 ಗಂಟೆಗಳಂತೆ 5 ದಿನಗಳ ಕಾಲ ದುಡಿದ್ರೆ ಅವನ ಒಟ್ಟು ಆದಾಯ ಎಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ 2 ರೀತಿ ನಾವು ಲೆಕ್ಕ ಬರ್ಸ್ಕೋಬೇಕು. ಇಲ್ಲಿ ನೋಡಿ, ಫಸ್ಟ್ ಏನು ಕಂಡು ಹಿಡ್ಕೋಬೇಕು ನಾವು? ನೋಡ್ರಿ, ಪ್ರತಿ ಗಂಟೆಗೆ 1 ಗಂಟೆಗೆ ಎಷ್ಟಪ್ಪ ಅಂದ್ರೆ 15 ರೂಪಾಯಿ ಸಂಪಾದಿಸ್ತಾನೆ. ಆ ವ್ಯಕ್ತಿಯು ದಿನಕ್ಕೆ ಎಷ್ಟು ಗಂಟೆಗೆ ಕೆಲಸ ಮಾಡ್ತಾನಂತ? 8 ಗಂಟೆ. 1 ಗಂಟೆಗೆ 15 ರೂಪಾಯಿ ಕೊಟ್ರಪ್ಪ ಅಂದ್ರೆ 1 ದಿನಕ್ಕೆ ಅವ ಎಷ್ಟು ಗಂಟೆ ಕೆಲಸ ಮಾಡ್ತಾನೆ? 8 ಗಂಟೆ ಕೆಲಸ ಮಾಡ್ತಾನೆ. ಹಾಗಾದ್ರೆ 1 ದಿನಕ್ಕೆ ಎಷ್ಟು ದುಡ್ದವ? 15 × 120. 1 ದಿನಕ್ಕೆ ಎಷ್ಟು ಬಿತ್ತು ಅವಂಗ ಪೇಮೆಂಟ್? 120 ರೂಪಾಯಿ ಬಿತ್ತು. ಆದರೆ ಅವ್ರು ಏನು ಹೇಳಿದಾರೆ ನಮ್ಗೆ? 1 ದಿನಕ್ಕೆ ಎಷ್ಟು ಪೇಮೆಂಟ್ ಕೇಳಿದ್ರು. ಇಲ್ಲಿ 120 ಆಪ್ಷನ್ಸ್ ಬಟ್ ಆನ್ಸರ್ ಗೊತ್ತಿಲ್ಲ ಅಂತ ಇದಕ್ಕೆ ಹಾಕಿ ಬಂದ್ಬಿಡ್ತಾರೆ. ಇದು ತಪ್ಪಾಗ್ತದೆ. ಅವ್ರು ಏನು ಕೇಳ್ಯಾರ?
ಅವ 5 ದಿನಗಳ ಕಾಲ ಹಾಗೆ ದುಡ್ದನಪ್ಪ ಅಂದ್ರೆ ಒಂದು ದಿನಕ್ಕೆ 120 ದುಡ್ದಂದ್ರೆ 5 ದಿನಕ್ಕೆ ಹಾಗೆ ಕಂಟಿನ್ಯೂಸ್ ಆಗಿ ದುಡ್ದಂದ್ರೆ ಎಷ್ಟು ಬರ್ತದ ಇಂಟು 5 ಮಾಡ್ಬೇಕು ಇದಕ್ಕೆ ಒಂದು ದಿನಕ್ಕೆ 120 ಆದ್ರೆ 5 ದಿನಕ್ಕೆ ಎಷ್ಟಾಗ್ತದೆ ನೆಕ್ಸ್ಟ್ 12 5 ಎಷ್ಟಪ್ಪ ಅಂದ್ರೆ 60 0 ಇದೆ 0 ಹಾಗಾದ್ರೆ 600 ರೂಪಾಯಿ ಹಾಗಾದ್ರೆ ಅವ 5 ದಿನ ದುಡ್ದನಪ್ಪ ಅಂದ್ರೆ ಆತನಿಗೆ ಪೇಮೆಂಟ್ ಎಷ್ಟು ಬರ್ತದಪ್ಪ ಅಂದ್ರೆ 600 ರೂಪಾಯಿ ಬರ್ತದ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಅದಕ್ಕೆ ಕ್ವಶನ್ಸ್ಗಳನ್ನ ಸಮಾಧಾನದಿಂದ ಓದ್ಕೊಂಡು ಫೈನಲ್ ಆನ್ಸರ್ಸ್ಗಳನ್ನ ನೀವು ನೋಡ್ಕೋಬೇಕು ಓಕೆ 120 ಆಪ್ಷನ್ಸ್ಗಳು ಬಂತಲ್ಲ ಆನ್ಸರ್ ಅಂತ ಟಿಕ್ ಮಾಡಿ ಬರ್ಬಾರ್ದು ನೆಕ್ಸ್ಟ್ ಕ್ವಶನ್ಸ್ ಒಂದೊಂದು ಮಾರ್ಕ್ಸ್ಲಿಂದ ಅಥವಾ ಒಂದೊಂದು ಪಾಯಿಂಟ್ಲಿಂದ ಹೊರಗೆ ಹೋಗ್ತಿರ್ತೈತೆ ರೀ ಭಾಳ ಹುಷಾರಾಗಿ ಈ ಕ್ವಶನ್ಸ್ಗಳನ್ನ ಬಿಡಿಸ್ಕೋಬೇಕು ಇಲ್ಲಿ ನೋಡ್ರಿ ಏನಿದೆ ಕ್ವಶನ್ಸ್ ಇದು ಕ್ವಶನ್ಸ್ ಮೊದಲ ಓದ್ಕೊಂಡು ಒಂದು ಮೊಪೆಡ್ನ ಬೆಲೆ ಎಷ್ಟಿದೆ 7250 ಸ್ಕೂಟರ್ನ ಬೆಲೆ ಅದಕ್ಕಿಂತಲೂ 3750 ಹೆಚ್ಚು ಮೊಪೆಡ್ ಮತ್ತು ಸ್ಕೂಟರ್ಗಳ ಒಟ್ಟು ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳಿರಲಿಲ್ಲ ಹಾಗಾದ್ರೆ ಒಂದು ಮೊಪೆಡ್ನ ಬೆಲೆ ಎಷ್ಟಾಗುತ್ತಾ 7250 ಅದು ಇನ್ನು ಸ್ಕೂಟರ್ನ ಬೆಲೆ ಅದಕ್ಕಿಂತ ಎಷ್ಟು ಹೆಚ್ಚಿಗಿರುತ್ತಾ 3750 ಹೆಚ್ಚದು ಹಾಗಾದ್ರೆ 3750 ಹೆಚ್ಚದಂದ್ರೆ ಈಗ ಮೊಪೆಡ್ ಮತ್ತು ಸ್ಕೂಟರ್ಗಳ ಒಟ್ಟು ಬೆಲೆ ಎಷ್ಟು ಅಂತ ನಾವು ಕಂಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಮೊಪೆಡ್ನ ಬೆಲೆ ಗೊತ್ತಿತ್ತು ನನಗೆ ಸ್ಕೂಟರ್ನ ಬೆಲೆ ಗೊತ್ತಿಲ್ಲ ಸ್ಕೂಟರ್ನ ಬೆಲೆ ಏನು ಹೇಳ್ಬಿಟ್ಟಾರೆ ಅವರು ಇದಕ್ಕಿಂತ ಈ ಮೊಪೆಡ್ನ ಬೆಲೆಕ್ಕಿಂತ ಎಷ್ಟು ಹೆಚ್ಚಿಗಿರುತ್ತಾ 3750 ಹೆಚ್ಚಿಗೆ ಹಾಗಾದ್ರೆ ಸ್ಕೂಟರ್ ಬೆಲೆ ಏನಾಗಿ ಬರ್ತೈತೆ ನೋಡಿ ಅವಾಗ ಈಗ 7250 ಐತಿ ಅದಕ್ಕಿಂತ ಇದು ಇಷ್ಟು ಹೆಚ್ಚಿಗಿರುತ್ತೆ ಅಂದ್ರೆ ಇದು ಮೊದಲು ಕೂಡಿಸ್ಕೊಂಬಿಡ್ರಿ 3750 ಹಂಗಂದ್ರೆ ನಾ ಇದು ಮೊಪೆಡ್ನ ಬೆಲೆ ಈ ಸದ್ ಬರಾಕತ್ತಿದ್ದೆ ಅದ್ರ ಬೆಲೆ ಸ್ಕೂಟರ್ನ ಬೆಲೆ 0 0 5 5 ಎಷ್ಟಪ್ಪ ಒಂದು 10 7 2 9 9 1 10 ನೆಕ್ಸ್ಟ್ 7 3 10 1 11 ಇದು 11000 ಹಾಗಾದ್ರೆ ಇದು ಎದ್ರ ಬೆಲೆ ಬಂತಿದ್ದು ಇದು ಇದಕ್ಕಿಂತ ಇಷ್ಟು ಹೆಚ್ಚಿಗಪ್ಪ ಅಂದ್ರೆ 11000 ರೂಪಾಯಿ ಏನಾಗಿರ್ತದಪ್ಪ ಅಂದ್ರೆ ಸ್ಕೂಟರ್ ಬೆಲೆ ಆಗಿರ್ತದೆ 11000 ಆಪ್ಷನ್ಸ್ ಐತೆ ಇಲ್ಲಿ ಐತಿ ಇದನ್ನ ರೈಟ್ ಆನ್ಸರ್ನ ಹಾಕಿ ಬಂದ್ಬಿಡ್ತಾರೆ ಇದು ತಪ್ಪಾಗ್ಬಿಡ್ತದೆ ಅವ್ರು ಏನು ಮಾಡ್ಬಿಡ್ತಾರೆ ಬರೀ ಒಂದು ಮೊಪೆಡ್ನ ಬೆಲೆ 7250 ಸ್ಕೂಟರ್ ಬೆಲೆ ಇದನ್ನ ಎರಡು ಕೂಡಿಸ್ಕೇಶಂತ ಒಟ್ಟು ಬೆಲೆ ಕಂಡುಹಿಡಿಬಿಡ್ತಾರೆ 11000 ಆಪ್ಷನ್ಸ್ ಬರ್ತದೆ 11000 ಆನ್ಸರ್ ಏನಾಗ್ತದಪ್ಪ ಅಂದ್ರೆ ತಪ್ಪು ಆನ್ಸರ್ ಆಗ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟಾಗ್ತದೆ ಇಲ್ಲಿ 11000 ಆನ್ಸರ್ ಅಂತೂ ತಪ್ಪಾಯ್ತು ಇದು ಎದುರು ಬರ್ತು ಇದು ಸ್ಕೂಟರ್ ಬೆಲೆ 11000 ಆಯ್ತು ಹಾಗಾದ್ರೆ ಇಲ್ಲಿ ಮೊಪೆಡ್ನ ಬೆಲೆ ಎಷ್ಟೈತಿ 7250 ಈಗ ಕಂಡು ಹಿಡೀರಿ 11000ಕ್ಕೆ ನೀವು ಎಷ್ಟನ್ನು ಕೂಡಿಸ್ಬೇಕೀಗ 7250ನ ಕೂಡಿಸ್ಕೋಬೇಕು 0 0 5 5 2 2 7 1 8 18250 ರೂಪಾಯಿ 18250 ರೂಪಾಯಿ ಎಲ್ಲೈತಿ ಆಪ್ಷನ್ ಸಿ ಏದಾಗೈತಿ ಹೀಗಾಗಿ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಆ ಸ್ಕೂಟರ್ನ ಬೆಲೆ ಪ್ಲಸ್ ಮೊಪೆಡ್ನ ಬೆಲೆ ಎರಡೂ ಕೂಡಿ ಒಟ್ಟು ಬೆಲೆ ಎಷ್ಟು ಅಂತ ಕ್ವಶನ್ಸ್ನಾಗ 18250 ರೂಪಾಯಿ ಆಗ್ತದೆ ಈ ಥರ ಇಲ್ಲಿ ಸೂತ್ರ ಹಾಕಬೇಕಂತಿಲ್ಲ ಕ್ವಶನ್ಸ್ಗಳು ಅನಾಲಿಸಿಸ್ ಮಾಡಿ ಈ ಥರ ಬಿಡಿಸ್ಕೋತಾ ಹೋಗ್ಬೇಕಿದ್ದನ್ನು ಅಷ್ಟೇ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಎಲ್ಲವೂ ಈ ಥರ ಲಾಂಗ್ ಕ್ವಶನ್ಸ್ಗಳೇ ಇದ್ದಾವೆ ಕ್ವಶನ್ಸ್ ಏನಿದೆ ನೋಡ್ರಿ ಫಸ್ಟಿಗೆ ನಿಮ್ಗೆ ನಾನು ಈ ಕಡೆ ಸರಿದು ಹೇಳ್ತಿರ್ತಿರ್ತೀನಿ ಇಲ್ಲಿ ಎಲ್ಲವೂ ನಿಮ್ಮ ಸ್ಕ್ರೀನ್ ಕಾಣಲಿ ಅಂತೇಳಿ ಕ್ವಶನ್ಸ್ನ ಓದ್ತೀನಿ ಇಲ್ಲಿ ಒಂದು ಟ್ರಕ್ 475 ಸಿಮೆಂಟ್ ಚೀಲಗಳನ್ನು ಸಾಗಿಸಬಲ್ಲದು 58425 ಸಿಮೆಂಟ್ ಚೀಲಗಳನ್ನು ಸಾಗಿಸಲು ಎಷ್ಟು ಟ್ರಕ್ಗಳು ಬೇಕಾಗುತ್ತವೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ ಒಂದು ಟ್ರಕ್ ಎಷ್ಟು 475 ಸಿಮೆಂಟ್ ಚೀಲಗಳನ್ನು ಸಾಗಿಸೋದು ಒಂದು ಟ್ರಕ್ನ ಹಾಕಿಬಿಟ್ಟು ಅಂದ್ರೆ 475 ಚೀಲಗಳು ಕುಂದಿರ್ತವೆ ಟೋಟಲ್ ಎಷ್ಟು ಸಿಮೆಂಟ್ ಚೀಲಗಳದಾವ ಈಗ 58425 ಸಿಮೆಂಟ್ ಚೀಲಗಳು ಇದನ್ನು ಸಾಗಿಸಾಕ ಎಷ್ಟು ಟ್ರಕ್ಗಳು ಬೇಕಾಗ್ತವೆ ಇದನ್ನ ಏನು ಮಾಡಬೇಕು ಭಾಗ ಮಾಡಬೇಕು ಇದನ್ನ ಆಪ್ಷನ್ಸ್ ನೋಡಿ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತೇಳಿ ಕೂಡ ಚೆಕ್ ಮಾಡ್ಬೋದು ಭಾಗ ಮಾಡಬೇಕು ಈಗ ಒಂದು ಟ್ರಕ್ನ 475 ಅಂದ್ರೆ ಇಷ್ಟು 58425 ಬರೀ ಸಿಮೆಂಟಿನ ಚೀಲಗಳು ಅದನ್ನು 50950 ಗಾಡಿ ಬೇಕಾಗ್ತಾವ ಟ್ರಕ್ಗಳು ಬೇಕಾಗ್ತವೆ ಇರುವುದೇ 58425 ಚೀಲಗಳು ಒಂದು ಟ್ರಕ್ನಾಗ ಎಷ್ಟು ಕುಂದಿರ್ತಾವೆ 475 ಇನ್ನು ಕಡಿಮೆ ಟ್ರಕ್ಗಳು ನಮಗೆ ಬೇಕಾಗ್ತವೆ ಹಾಗಾದ್ರೆ ಇಲ್ಲಿ 57000 ಬೇಕಾಗ್ತವೆ ಇದು ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ 58000 ಚೀಲನೇ 58000 ಸಮಥಿಂಗ್ ಅದಾವೆ
ಇದು 58 ಒಂದೊಂದು ಟ್ರಕ್ನಾಗ ಒಂದೊಂದು ಸಿಮೆಂಟಿನ ಚೀಲ ಕೊಡ್ತಾನೆ ಬರೀ, ಹೀಗಾಗಿ ಇದು ಆಗಲ್ಲ. ಇಲ್ಲಿ ನೋಡ್ರಿ 58 ಸಾವಿರ, ಇಲ್ಲಿ ಕೂಡ ಒಂದೊಂದೇ ಚೀಲ ಸಿಮೆಂಟ್ ಹಾಕ್ತಾನೋ ಇಲ್ಲ. ರೈಟ್ ಆನ್ಸರ್ ಲೆಕ್ಕ ಮಾಡಲಾರ್ದೇ ಆನ್ಸರ್ ಹಾಕ್ಬೇಕು. ನಮ್ಗೆ 123 ಟ್ರಕ್ಗಳು ಬೇಕಾಗ್ತಾವಂತೆ. ಬೇಕಾದ್ರೆ ಒಂದು 475 ಐತದು, 475 ಡಿವೈಡೆಡ್ ಬೈ ಏನು ಮಾಡಬೇಕಪ್ಪ ಇಂಟು 123 ಮಾಡಿರಿ. ಒಂದು ಟ್ರಕ್ನ್ಯಾಗ 475, ಹಾಗಾದ್ರೆ 123 ಟ್ರಕ್ ಇದ್ದಪ್ಪ ಅಂದ್ರೆ ಇಂಟು ಮಾಡಿಬಿಟ್ರಿ. ಎಷ್ಟು ಬರ್ತದಪ್ಪ ಅಂದ್ರೆ 5 ಮೂರಲೆ ಎಷ್ಟಪ್ಪ ಅಂದ್ರೆ 15. ಟೋಟಲ್ ಎಷ್ಟು ಕುಂದಿರ್ಬೇಕು? 58,425 ಬರ್ಬೇಕು ನನಗೆ ಆನ್ಸರ್. 5 ಮೂರಲೆ 15. ನೆಕ್ಸ್ಟ್ 7 ಮೂರಲೆ 21, 5 ಆಗಲಿ ಎಷ್ಟಪ್ಪ ಅಂದ್ರೆ 10, 21 10 ಎಷ್ಟಪ್ಪ ಅಂದ್ರೆ 31, 31 ಒಂದು ಕೈಲ 32, 2π ನೋಡ್ರಿ, ಇಲ್ಲಿ 2π ಬಂತು. ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಸುಮ್ಮನೆ ಗೊತ್ತಾಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಆನ್ಸರ್ನ ತೊಗೊಂಬರ್ತೇನೆ. ಇನ್ನು 4 ಮೂರಲೆ ಎಷ್ಟಪ್ಪ ಅಂದ್ರೆ 12, 5 ಒಂದಲೇ ಎಷ್ಟಪ್ಪ ಅಂದ್ರೆ 5, ನೆಕ್ಸ್ಟ್ 7 ಆಗಲಿ 14 ನೋಡ್ರಿ, 5 2 7, 7 1 4 ಎಷ್ಟಪ್ಪ ಅಂದ್ರೆ 11, ಇದು ಕೈಲ ಇದು ಎಷ್ಟಪ್ಪ ಅಂದ್ರೆ 3, 31, 31 1 3 ಎಷ್ಟಪ್ಪ ಅಂದ್ರೆ 31 1 3 34. ನೆಕ್ಸ್ಟ್ 7 ಒಂದಲೇ 7, 4 ಎರಡಲೇ 8, 15, 15 1 3 ಎಷ್ಟಪ್ಪ ಅಂದ್ರೆ 15 1 3 18, ಹೌದಾ 18. ನೆಕ್ಸ್ಟ್ 4 ಒಂದಲೇ 4, ಇದೊಂದು ಕೈಲ 5, 58,425 ಬಂತು. ಹಾಗಾದರೆ 475 ಚೀಲಗಳನ್ನ 123 ಟ್ರಕ್ಗಳಿದ್ದಪ್ಪ ಅಂದ್ರೆ ನಾವು ಅದನ್ನು ಸಾಗಿಸ್ಬೋದು. ಎಷ್ಟಪ್ಪ ಅಂದರೆ 58,425 ಸಿಮೆಂಟ್ ಚೀಲಗಳನ್ನು. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕ್ವಶನ್ಸ್ ಸುಮ್ಮನೆ ಆಪ್ಷನ್ಸ್ ನೋಡಿ ನೀವು ಆನ್ಸರ್ನ ಹಾಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಏನಿದೆ ನೋಡ್ರಿ. ಒಂದು ಇಂಜಿನ್ 1 ನಿಮಿಷದಲ್ಲಿ 95 ಲೀಟರ್ಗಳಷ್ಟು ನೀರನ್ನು ಹೊರ ಹಾಕುತ್ತದೆ. 1 ನಿಮಿಷದಾಗ ಎಷ್ಟು ಆಗ್ತದ? 95 ಲೀಟರ್ ಹೊರಗೆ ಆಗ್ತದೆ. ಇನ್ನು 13,965 ಲೀಟರ್ಗಳಷ್ಟು ನೀರನ್ನು ಹೊರ ಹಾಕಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ಸ್ ಇದೆ. ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಲೀಟರ್ಗಳನ್ನು ಇಲ್ಲಿ ಹೇಳಿದಾರೆ ಅವರು 1 ನಿಮಿಷದಲ್ಲಿ ಅಂತ ಹೇಳ್ಯಾರ. 1 ನಿಮಿಷದಾಗ 95 ಲೀಟರ್ ಹೊರಗೆ ಹಾಕ್ತಾ ಇರ್ತಾರೆ. 13,965 ಲೀಟರ್ ಹೊರ ಹಾಕಲು ಅಂದರೆ ಇದನ್ನು 13,965ನ ನಾವು ಇಷ್ಟೆಲ್ಲ ಭಾಗಕಾರ ಮಾಡ್ಕೋಬೇಕು. 95ರಲ್ಲೇ ಇದನ್ನು ಭಾಗಕಾರ ಮಾಡಿರಿ. 95ರಲ್ಲೇ ಭಾಗಕಾರ ಮಾಡಿದಾಗ ಇಲ್ಲಿ ನೋಡ್ರಿ ಸಮಯ ಎಷ್ಟು ತೆಗೆದುಕೊಳ್ಳುತ್ತದೆ ಅಂತ ಹೇಳ್ಯಾರ. ಇಲ್ಲಿ ಆಪ್ಷನ್ಸ್ಗಳು ನೋಡ್ರಿ, ಲೆಕ್ಕ ಮಾಡದೆ ಆಪ್ಷನ್ಸ್ಗಳನ್ನ ಹೆಂಗೆ ಕಂಡು ಹಿಡ್ಕೋಬೋದು. ಇಲ್ಲಿ ಸಮಯ ಅಂತ ಕೇಳಿದಾಗ ಲೀಟರ್ದಾಗ ಸಮಯ ಇರ್ತದೆ. ಹೀಗಾಗಿ ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರೀ 1 ನಿಮಿಷ ಅಂದ್ರೆ 60 ಸೆಕೆಂಡ್ ಇರ್ತಾವೆ. ಇಲ್ಲಿ 1 ನಿಮಿಷ 40 ಸೆಕೆಂಡ್, 2 ನಿಮಿಷ ಅಂದ್ರೆ 120 ಸೆಕೆಂಡ್. ಇಲ್ಲಿ ಬರೀ 147 ಸೆಕೆಂಡ್ ಅಂತ ಕೊಟ್ಟಾರೆ. ಇಷ್ಟು ಸಮಥಿಂಗ್ 3 ಸೆಕೆಂಡ್ ಈ ಥರ ಬರ್ತಿರ್ತಾವಲ್ಲಿ. ಹೀಗಾಗಿ ಇದು 2 ನಿಮಿಷದ್ರ ಒಳಗಡೆ ಇಷ್ಟು ನೀರನ್ನ ಏನು ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ಹೊರಗೆ ಹಾಕಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 147 ಸೆಕೆಂಡ್ ಆಗಿದ್ರು ಇದನ್ನು ತೆಗೆದೊಗಿಬೇಕು. ಇನ್ನು 1 ಗಂಟೆ ಅಂದ್ರೆ 60 ನಿಮಿಷ ರೀ. 1 ಗಂಟೆ ಅಂದ್ರೆ 60 ನಿಮಿಷ. 147 ಗಂಟೆ ತಗೋತದೆ ಅನ್ನೋದು. 1 ನಿಮಿಷಕ್ಕೆ 95 ಲೀಟರ್ ಹೊರಗೆ ಆಗ್ತದೆ. ಇನ್ನು ಇರುವುದೇ 13,965, ಭಾಳ ಏನಿಲ್ಲ. ಹೀಗಾಗಿ 147 ಗಂಟೆ ಅಂದ್ರೆ ಅದು ಏನಾಗ್ತದೆ, ಸಾಕಷ್ಟು ನೀರನ್ನು ಹೊರಗೆ ಹಾಕ್ಬೇಕು. ಹೀಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ರೈಟ್ ಆನ್ಸರ್ ಈಗ ಉಳಿದಿದ್ದು 147 ನಿಮಿಷ. ಇದು ನಿಮಿಷದಲ್ಲಿ ಹೊರಗೆ ಆಗ್ತಾ ಇದಪ್ಪ ಅಂದ್ರೆ ನಮಗೂ ಸಮಥಿಂಗ್ ಏನಾಗ್ತದಪ್ಪ ಅಂದ್ರೆ ನಿಮಿಷದಲ್ಲೇ ಇದು ರೈಟ್ ಆನ್ಸರ್ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 1 ರೈಟ್. ಓಕೆ, ಈ ಥರ ಕ್ವಶನ್ಸ್ಗಳನ್ನ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಬಿಡಿಸ್ಕೊತಾ ಬರಬೇಕು. ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ನೋಡ್ರಿ. 2806 ಎಂಬುದು 1989ರಿಂದ ಎಷ್ಟು ಹೆಚ್ಚಾಗುತ್ತದೆ ಅಂತ ಕ್ವಶನ್ಸ್. ಎಷ್ಟು ಹೆಚ್ಚಾಗುತ್ತದೆ ಅಥವಾ ಕಡಿಮೆ ಆಗುತ್ತದೆ ಅಂತ ಬಂದಾಗ ಇದು ದೊಡ್ಡ ಒಳಗಡೆ ಸಣ್ಣ ಕಳೆದ್ಬಿಡ್ಬೇಕಷ್ಟೇ. ಇದ್ರಾಗ 2806 ಒಳಗಡೆ ನಾವು ಈ 1989ನ ಕಳೆದು ಹೋಗ್ಬಿಡ್ರಿ. 16ರಾಗ 9ನ ತೆಗಿಬೇಕು, ಮ್ಯಾಗಿಂದ 6. ನೆಕ್ಸ್ಟ್ ಕೆಳಗಡೆ ಇನ್ನೂ ಎಷ್ಟು ತೆಗಿಬೇಕಪ್ಪ ಅಂದ್ರೆ 3 ತೆಗೆದಾಗ 7 ಉಳಿತದೆ. ನೆಕ್ಸ್ಟ್ ಇಲ್ಲಿ ಮೇಲೆ 0 ಇದೆ, ಕೆಳಗಡೆ 8 1 9 ಆಯಿತು. ಹಾಗಾದರೆ ಇಲ್ಲಿ 1 ಉಳಿತದೆ, 1 ಕೈಲ 10ರಾಗ 9 ಹೋದ್ರೆ 1, ಇನ್ನು 9 1 10 ಆಯಿತು. 18ರಾಗ 10 ಹೋದ್ರೆ ನಾವು ಏನು ಕರಿತೀವಪ್ಪ 8, 1 ಕೈಲ 0, 817. ಹಾಗಾಗಿ ಎಷ್ಟು ಹೆಚ್ಚಿಗಿದೆಯಪ್ಪ ಅಂದ್ರೆ 817 ಏನಾಗ್ತದಪ್ಪ ಅಂದ್ರೆ ಹೆಚ್ಚಿಗೆ ಇದೆ. ನೆಕ್ಸ್ಟ್ ಕ್ವಶನ್ಸ್
ಇಲ್ಲಿ ಕ್ವಶನ್ಸ್ ಏನಿದೆ ನೋಡ್ರಿ. ಒಂದು ಕಾರ್ ಪಾರ್ಕಿನಲ್ಲಿ 14 ಸಾಲುಗಳಿವೆ. 14 ಸಾಲುಗಳಾದ ಪ್ರತಿಯೊಂದು ಸಾಲಿನಲ್ಲಿ ಕಾರುಗಳನ್ನು ನಿಲ್ಲಿಸಲು 420 ಜಾಗಗಳಿವೆ. ಕಾರನ್ನು ನಿಲ್ಲಿಸಲು ಒಟ್ಟು ಎಷ್ಟು ಜಾಗಗಳಿವೆ ಅಂತ ಕ್ವಶನ್ಸ್ ಇದೆ ನೋಡ್ರಿ. ಒಂದು ಪಾರ್ಕ್ನಾಗ 14 ಸಾಲದ ಪ್ರತಿಯೊಂದು ಸಾಲಿನಲ್ಲಿ ಅಂದ್ರೆ 14 ಸಾಲಿನ ಪ್ರತಿಯೊಂದು ಸಾಲಿನಲ್ಲಿ ಎಷ್ಟು ಕಾರುಗಳು ನಿಲ್ಲಿಸಲು ಜಾಗ ಐತಪ್ಪ ಅಂದ್ರೆ 420. ಹಾಗಾದ್ರೆ 420 ಏನದಪ್ಪ ಅಂದ್ರೆ ಕಾರುಗಳು ನಿಲ್ಲಿರ್ತಾವ ಪ್ರತಿ ಸಾಲಿನಾಗ. ಹಾಗಾದ್ರೆ ಎಷ್ಟು ಜಾಗ ಕಾರನ್ನು ನಿಲ್ಲಿಸಲು ಎಷ್ಟು ಜಾಗಗಳಿವೆ ಅಂತ ಕ್ವಶನ್ಸ್ನ ಕೇಳ್ತಾರೆ. ಹಾಗಾದ್ರೆ ಇದನ್ನ ನಾವು ಯಾವ ಥರ ಮಾಡಬೇಕು? ಸೇಮ್ ಅಂದ್ರೆ ಒಂದು ಸಾಲಿನಾಗ 420 ನಿಂದಿರ್ತಾವ ಅಂದ್ರೆ 14 ಸಾಲದಾಗ ಎಷ್ಟು ನಿಂದಿರ್ತಾವೆ ಇಂಟು 14 ಮಾಡಿಬಿಡ್ರಿ. ಇದಕ್ಕಷ್ಟೇ 14 0 0 14 ಎಷ್ಟಪ್ಪ ಅಂದ್ರೆ 28. ನೆಕ್ಸ್ಟ್ 14 4 56 56 ಒಂದು ಯಾವುದು 58 5880. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಹ 1 5880 ಎಂದಪ್ಪ ಅಂದ್ರೆ ನಮ್ಗೆ ಜಾಗಗಳು ಇದಾವೆ ಅಂತೇಳಿ ಆಪ್ಷನ್ಸ್ 1ನ್ನ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ. ಹೌದಾ? ಹಾಗಾದ್ರೆ ಇನ್ನ ನೆಕ್ಸ್ಟ್ ಕ್ವಶನ್ಸ್. ಒಂದು ಶಾಲೆಯಲ್ಲಿರುವ 200 ವಿದ್ಯಾರ್ಥಿಗಳಲ್ಲಿ 5ರಲ್ಲಿ 3 ಮಂದಿ ಕ್ರಿಕೆಟ್ ಆಡಲು ಬಯಸುತ್ತಾರೆ. ಈ ಆಟವನ್ನು ಆಡಲು ಎಷ್ಟು ಮಂದಿ ವಿದ್ಯಾರ್ಥಿಗಳು ಬಯಸುವುದಿಲ್ಲ ಅಂತ ಕ್ವಶನ್ಸ್ ಭಾಳ ಸಿಂಪಲ್. ಇದ್ರಾಗ ಟೋಟಲ್ ಆಗಿ 5 ಭಾಗದಾಗ 3 ಭಾಗ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಶಾಲೆಯಲ್ಲಿ ಟೋಟಲ್ ಎಷ್ಟು ವಿದ್ಯಾರ್ಥಿಗಳದಾರ? 200 ವಿದ್ಯಾರ್ಥಿಗಳದಾರ. ಅದರಾಗ 5 ಮಂದಿ ಕ್ರಿಕೆಟ್ ಆಡಲು 5ರಲ್ಲಿ 3 ಮಂದಿ ಕ್ರಿಕೆಟ್ ಆಡಲು ಬಯಸ್ತಾರೆ. ಹಾಗಾದ್ರೆ ಆಟ ಆಡಕ್ಕೆ ಬಯಸಲಾರ್ದವ್ರು ಎಷ್ಟಿದೆ? 5ರಾಗ 2 ಭಾಗದವರು ಕ್ರಿಕೆಟ್ ಆಡಕ್ಕೆ ಇಷ್ಟಪಡೋದ್ರ. ಟೋಟಲ್ ಭಾಗ ಎಷ್ಟೈತಿ? 5 ಐತಿ. ಈ 5 ಭಾಗ ಅಂದ್ರೆ ಎಷ್ಟು ಅದರ ವಿದ್ಯಾರ್ಥಿಗಳು? 200 ಅದ. 200 5ರ ಮಧ್ಯ ಮ್ಯಾಚ್ ಮಾಡ್ಬೇಕು. 5 ಎಷ್ಟಲೇ 20, 5 4 20, ಇಲ್ಲೊಂದು 0 ಇದೆ 0 ಅಂದ್ರೆ 5 40 200 ಮ್ಯಾಚ್ ಆಯ್ತು. ಹಾಗಾದ್ರೆ ಕ್ರಿಕೆಟ್ ಇಷ್ಟಪಡೋರು ಎಷ್ಟಿಲ್ಲಿ? 3 3 × 40 3 40 3 4 12 ಇದೊಂದು 0 ಐತಿ 0 120 ಜನ ಕ್ರಿಕೆಟ್ ಇಷ್ಟಪಡ್ತಾರೆ. ಇಷ್ಟಪಡಲಾರ್ದವ್ರು ಯಾರು ಅಂತ ಕ್ವಶನ್ಸ್ ಹಾಕಿದಾರೆ. ಎಷ್ಟು ಮಂದಿ ವಿದ್ಯಾರ್ಥಿಗಳು ಕ್ರಿಕೆಟ್ನ ಇಷ್ಟಪಡುವುದಿಲ್ಲ ಅಥವಾ ಬಯಸುವುದಿಲ್ಲ ಅಂತಂದಾಗ ಬಯಸಲಾರ್ದವ್ರು ಎಷ್ಟು? 5ರಾಗ 2 ಭಾಗ 2 ಇಂಟು ಇಲ್ಲಿ 40 ಮ್ಯಾಚ್ ಮಾಡಿ ಇಲ್ಲಿ ಕೂಡ 40 40 80. ಹಾಗಾದ್ರೆ ನೋಡ್ರಿ 120 80 ಖುಷಿ 200 ಆಯ್ತಾ? ಹಾಗಾದ್ರೆ ಇಷ್ಟಪಡಲಾರ್ದವ್ರು ಎಷ್ಟಪ್ಪ ಅಂದ್ರೆ 80 ಜನ. ಇಷ್ಟಪಡೋರು ಎಷ್ಟಪ್ಪ ಅಂದ್ರೆ 120 ಜನ. ಅಲ್ಲಿ ಏನು ಕೇಳ್ತಾನೆ ಕ್ವಶನ್ಸ್ ಅದನ್ನ ನಾವು ರೈಟ್ ಆನ್ಸರ್ನ ಹಾಕ್ಬೋದು. ಕ್ಲಿಯರ್? ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡೋಣ. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ 66,660 11ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಅಂದರೆ ಇದ್ರ ಭಾಗಾಕಾರ ಮಾಡ್ಬೇಕು ನಾವು ಅಷ್ಟೇ. ಯಾವ ಥರ ನಿಮ್ಗೆ ಯಾವ ಥರ ಭಾಗ ಮಾಡಕ್ಕೆ ಬರ್ತೈತೋ ಆ ಥರ ಬರ್ಕೋಬೇಕು. 66,660 ಇದನ್ನ ಎಷ್ಟರಿಂದ ಭಾಗಾಕಾರ ಮಾಡಿರ್ತಾರೆ? 11ರಿಂದ. ನೋಡ್ರಿ 11 6 66 ಮುಂದೆ ಎಲ್ಲರಿಗೂ ಗೊತ್ತಿದೆ. ಇದನ್ನ ಭಾಗಾಕಾರ ಮಾಡಿದ್ವಿ 6 ಇಳಿಸ್ಕೊತೀವಿ. ಹಾಗಾದ್ರೆ ನನಗೆ ಇಲ್ಲಿ 6 ನ್ಯಾಚುರಲ್ ಆಗಿ ಹೋಯ್ತು. ಇಲ್ಲಿ ಇನ್ನೊಂದು 6 ಇದೆ. ಆ 6 ನಿಲ್ಲಿಸ್ಕೋಬೇಕು ಬಂದು ಇಲ್ಲಿ 0 ಕೊಟ್ಟು 6 ನಿಲ್ಲಿಸ್ಕೋಬೇಕು. ಮತ್ತೆ 11 6 66 ಆಗ್ತದೆ. 66 0 ಆಯ್ತು. ಇಲ್ಲಿ ಆಪ್ಷನ್ಸ್ದಾಗ ನೋಡ್ರಿ 660 ಐತಿ. 660 ಆಪ್ಷನ್ಸ್ ಸಾಧ್ಯ ಇಲ್ಲ. ಇಲ್ಲಿ 606 ಅದ. ಇಲ್ಲಿ 6006 ಅದ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ 0 ಇದೆ. ಈ 0 ಕೆಳಗೆ ಇಳಿಸಿದಪ್ಪ ಅಂದ್ರೆ ಈ 0ನ ಇಲ್ಲಿ ಕೊಡಬೇಕು ನಾನು. 6060 ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ 60 ಬರೀ 6 ಅಷ್ಟೇ ಐತಿ. ಇನ್ನು 6006 ಇದು ಬರೋಂಗಿಲ್ಲ. 606 ಬರ್ಬೇಕಲ್ಲಿ. ಹೀಗಾಗಿ ಇದು ಆಪ್ಷನ್ಸ್ ಆಗಲ್ಲ. ಈಗ ಉಳಿದಿದ್ದು ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಯಾವುದು? 6060 ಆಗ್ತದೆ. 6060 ಕ್ಲಿಯರ್ ಈ ಕ್ವಶನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ನೋಡ್ರಿ ಈ ಕ್ವಶನ್ಸ್ ಏನಿದೆ ಅಂತೇಳಿ ನೋಡ್ಕೊಂಬರೋಮ್ರಿ. 2 ಸಂಖ್ಯೆಗಳ ಮೊತ್ತ ಎಷ್ಟಿದೆಯಪ್ಪ ಅಂದ್ರೆ 1,25,600 ಇದೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 14,400 ಕಡಿಮೆ ಆಗಿದ್ದರೆ ಸಣ್ಣ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ. 2 ಸಂಖ್ಯೆಗಳ ಮೊತ್ತ 2 ಸಂಖ್ಯೆ ಕೂಡಿಸಿದ್ರೆ
1,25,600 ಇರ್ತದೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಎಷ್ಟು ಕಡಿಮೆ ಅದ, ಹಾಗಿದ್ದರೆ ಸಣ್ಣ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದ. ಈ ಥರ ಕ್ವಶನ್ಸ್ನ ಕೊಟ್ಟಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ 1,25,600 ಒಂದು ಸಂಖ್ಯೆ. ಹಾಗಾದ್ರೆ ಒಂದನೇ ಆಪ್ಷನ್ಸ್ನ ನಾನು ಚೆಕ್ ಮಾಡ್ತೀನಿ. ಈ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಆಗಿರ್ಬೋದು ಅಥವಾ ನಮ್ಗೆ ಸಣ್ಣ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿ. ಈ 70,000 ಒಳಗಡೆ ಇದು ಏನು ಮಾಡ್ರಪ್ಪ ಅಂದ್ರೆ ಇದನ್ನು ತೆಗೆದೋಗ್ಬೇಕು. ಎಷ್ಟು 14,000 ಏನಾಗಿದೆಪ್ಪ ಅಂದ್ರೆ 14,400 ಕಡಿಮೆ ಆಗಿದ್ದಾರೆ ಅಂತ ಹೇಳ್ಯಾರ. ಹಾಗಾದರೆ 70,000 ಒಳಗಡೆ ನಾನು ಏನು ಮಾಡ್ತೀನಪ್ಪ ಅಂದರೆ ಈ 14,400 ರೂಪಾಯಿನ ತೆಗೆದು ಹೋಗೋದ್ನಂದ್ರೆ ನನಗೆ ಎಷ್ಟು ಉಳಿತೈತಿ ಚೆಕ್ ಮಾಡಿರಿ. 0 4 ಹತ್ತರಾಗ 4 ಹೋದ್ರೆ 6 ಉಳಿತದಲ್ಲಿ ಒಂದು ಕೈಲ. ನೆಕ್ಸ್ಟ್ 10ರಾಗ 5 ಹೋದ್ರೆ 5 ಒಂದು ಕೈಲ. 7ರಾಗ 2 ಹೋದ್ರೆ 5. 55,600 ಬಂತು. ಇದು ಸಣ್ಣ ಸಂಖ್ಯೆ. ಇದು ಸಣ್ಣ ಸಂಖ್ಯೆ 55,600 ಅಂದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ತೊಗೊಂಡಿದ್ದೆ ನಾನು 70,000. ಎದ್ದು ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂತ ಚೆಕ್ ಮಾಡಿ ನೋಡಿರಿ. 70,000 ದೊಡ್ಡ ಸಂಖ್ಯೆ ಆದರೆ ಸಣ್ಣ ಸಂಖ್ಯೆ ಎಷ್ಟು ಬಂದೈತಿ ಈಗ 55,600 ರೂಪಾಯಿ ಬಂದದ. 0ಕ್ಕೆ 0 0ಕ್ಕೆ 0 6ಕ್ಕೆ 6 5ಕ್ಕೆ 5 7 5 12 1,25,600 ಬಂತು. ಹಾಗಾದ್ರೆ ದೊಡ್ಡ ಸಂಖ್ಯೆ ಕೇಳಿದ್ನಪ್ಪ, ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಕೇಳಿದ್ ನನಗೆ ಸಣ್ಣ ಸಂಖ್ಯೆ ಯಾವುದು, ಸಣ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ 55,600 ರೂಪಾಯಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಯಾವುದೇ ಥರ ಸೂತ್ರ ಹಾಕ್ತಾ ಇಲ್ಲ ನಾನು. ಕ್ವಶನ್ಸ್ನ ಯಾವ ಥರ ಇರ್ತದೆ ಅದನ್ನೇ ಅಂದಾಜು ಇಟ್ಕೊಂಡು ಅಥವಾ ಅದನ್ನೇ ಐಡಿಯಾ ಇಟ್ಕೊಂಡು ನಾವೇನು ಮಾಡಬೇಕಪ್ಪ ಅಂದ್ರೆ ಕ್ವಶನ್ಸ್ಗೆ ಬಿಡಿಸ್ಕೋಬೇಕು. ಈ ಥರ ಬಿಡಿಸಿದ್ರಪ್ಪ ಅಂದ್ರೆ ನಿಮಗೊಂದು ಪರ್ಫೆಕ್ಟಾಗಿ ನಿಮ್ಗೆ ಯಾವುದೇ ಕ್ವಶನ್ಸ್ನ ಕೇಳ್ರಿ ಇದೇ ಥರ ನಾವು ಬಿಡಿಸ್ಕೊತಾ ಹೋಗ್ಬೇಕು. ಎಲ್ಲ ನೋಡ್ರಿ 2013 ಕ್ವಶನ್ಸ್ನ ಕೇಳಿದಾನೆ ಈ ಥರ. ಇವೆಲ್ಲ ನೋಡ್ಕೋತ ನೀವು ಅಬ್ಸರ್ವ್ ಮಾಡ್ಕೋತ ಬರ್ಬೇಕು. ಇಲ್ಲೆಲ್ಲ ನಾನು ಇಲ್ಲಿ ಯಾವ ವರ್ಷದಲ್ಲಿ ಕೇಳಿದಂಥ ಕ್ವಶನ್ಸ್ನ ಅಂತಂದು ಹಾಕಿದ್ದೇನೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ಸ್. 1200 ಪಡೆಯಲು ಎಷ್ಟು 1200 ಪಡೆಯಲು 37 ಮತ್ತು 30ರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು ಅಂತ ಕ್ವಶನ್ಸ್ನ ಕಾಣ. ಈ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸ್ಬೇಕಪ್ಪ ಅಂದ್ರೆ ಇದ್ರ ಗುಣಲಬ್ಧ ಎಷ್ಟಾಕೈತಿ ಚೆಕ್ ಮಾಡ್ಕೊಡ್ರಿ. 1200ಕ್ಕೆ ಎಷ್ಟು ಕಡಿಮೆ ಬೀಳ್ತದ ನೋಡ್ರಿ. 37 ಇಂಟು 30 ಮಾಡ್ಬೇಕಾಗ್ತದೆ. ಇಲ್ಲಿ 30ರ ಮಗ್ಗಿಲ್ಯಾರು ಮಾಡ್ರಿ ಅಥವಾ 3 7 ಎಷ್ಟಪ್ಪ ಅಂದ್ರೆ 21 3 3 9 9 1 2 ಕೂಡಿಸಿದ್ರೆ 11. ಇದೊಂದು 0 ಐತಿ 0. ಟೋಟಲ್ ಆಗಿ 1110 ಬಂತು. ನನಗೆ 1200 ರೂಪಾಯಿ ಆಗ್ಬೇಕಾಗ್ಯದ. ಈಗ 1110 ನಾನು ಬಂತು. ಇನ್ನು ಎಷ್ಟು ಸೇರಿಸಿದ್ರೆ 1200 ಆಗ್ತದೆ. 90 ಸೇರಿಸಿದ್ರೆ ಕಾಮನ್ ಸೆನ್ಸ್ ಇದು. ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇನ್ನು 1110ಕ್ಕೆ 90 ಸೇರಿಸಿದ್ನಪ್ಪ ಅಂದ್ರೆ 1200 ರೂಪಾಯಿ ಆಗ್ತದೆ. ಸಿಂಪ್ಲೆಸ್ಟ್ ಕ್ವಶನ್ಸ್ ಇದು. ಈಗ ಈ ಥರ ಈ ಕ್ವಶನ್ಸ್ನ ನಾವು ಆನ್ಸರ್ಸ್ಗಳನ್ನು ಮಾಡಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡ್ರಿ. ಕ್ವಶನ್ಸ್ ಇದು ಕೂಡ 2013 ವಿವಿಧ ರೀತಿಯ ಬಟ್ಟೆಗಳು ಕೆಳಗಿನ ದರಗಳಲ್ಲಿ ಲಭ್ಯವಿದೆ. 460ಗಳಿಗೆ 23 ಮೀಟರ್ ಬಟ್ಟೆ, 912ಗಳಿಗೆ 38 ಮೀಟರ್ ಬಟ್ಟೆ, 375ಗಳಿಗೆ 15 ಮೀಟರ್ ಬಟ್ಟೆ, 396ಗಳಿಗೆ 18 ಮೀಟರ್ ಬಟ್ಟೆ. ಮೇಲಿನವುಗಳಲ್ಲಿ ಅತಿ ಕಡಿಮೆ ದರದ್ದು ಯಾವುದು ಅಂತ ಕ್ವಶನ್ಸ್ನ ಕಾಣ. ಇಲ್ಲಿ ಅತ್ಯಂತ ಕಡಿಮೆ ದರದ್ದು ಯಾವುದು ಅಂತ ಕ್ವಶನ್ಸ್ನ ಕಾದಾಗ ನಾವು ಯಾವುದನ್ನ ರೈಟ್ ಆನ್ಸರ್ನ ಹಾಕ್ಬೇಕಿಲ್ಲಿ. ರೈಟ್ ಆನ್ಸರ್ ಯಾವುದಿಲ್ಲಿ ನೋಡ್ರಿ. ಇಲ್ಲಿ ಕಾಮನ್ ಆಗಿ ನೀವು ಥಿಂಕ್ ಮಾಡ್ರಿ. 460 ರೂಪಾಯಿ ಕೊಟ್ಟೇವಿ. ಎಷ್ಟು ಮೀಟ್ರ್ ಬಟ್ಟೆ ತೊಗೊಂಡೇವಿ ನೋಡ್ರಿ. 23 ಮೀಟ್ರ್ ಬಟ್ಟೆ ತೊಗೊಂಡೇವಿ. 23 ಮೀಟ್ರ್ ಬಟ್ಟೆ ತೊಗೊಂಡೇವಿ. ಹಾಗಾದರೆ ಈಗ 460ಕ್ಕೆ ಡಿವೈಡೆಡ್ ಬೈ 23 ಮಾಡಿದ್ರೆ 23 23 46 ಇದೊಂದು 0 ಅಂದ್ರೆ 1 ಮೀಟ್ರಕ್ಕೆ 20 ರೂಪಾಯಿ ಬಿದ್ದಂಗೆ ಆಯ್ತು. ಬರೀ ಇಲ್ಲಿ 912 ರೂಪಾಯಿ ಕೊಟ್ಟೇವಿ. ಬರೀ 38 ಮೀಟ್ರ್ ಬಟ್ಟೆ ತೊಗೊಂಡಿವಿ. ಹಾಗಾದರೆ ಇದನ್ನು ಭಾಗ ಮಾಡಿದಾಗ ನಮಗೆ ಜಾಸ್ತಿ ಬರ್ತದೆ. ಹೀಗಾಗಿ ಇದು ನಮ್ಗೆ ಕಡಿಮೆ ದರದ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನು 375ಕ್ಕೆ 15 ನೀವು ಭಾಗಾಕಾರ ಮಾಡಿದ್ರೆ ಇದಕ್ಕೂ ಕೂಡ ಏನಾಗ್ತದಪ್ಪ ಅಂದ್ರೆ ಜಾಸ್ತಿ ಆಗ್ತದೆ ನೋಡ್ರಿ. 15 1 15 15 2 30 15 2 ಎಷ್ಟಪ್ಪ ಅಂದ್ರೆ 30. ಇನ್ನು 7 ಇರ್ತದೆ 75 ಆಯಿತು. 15 5 75 ಆಗ್ತದೆ. ಇಲ್ಲಿ 25 ರೂಪಾಯಿ ಬಿತ್ತಿದಕ್ಕೆ ಇದು ಕೆಲಸ ಆಗಲ್ಲ. ಇನ್ನು 18ರಲ್ಲಿ 396 ಭಾಗಾಕಾರ ಮಾಡಿದಾಗ ಇದು ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಏನೇ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ಹಾಗಾದರೆ ಮೇಲಿನ ಹೇಳಿಕೆಗಳಲ್ಲಿ ಅತಿ ಕಡಿಮೆ ಯಾವುದಪ್ಪ ಅಂದ್ರೆ 460 ರೂಪಾಯಿಗಳಿಗೆ 23 ಮೀಟರ್ ಬಟ್ಟೆ ನಮ್ಗೆ ಕಡಿಮೆದಾಗ್ತದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಥರ ಕ್ವಶನ್ಸ್ ಇದೆ ನೋಡ್ರಿ.
ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ 15ರಂತೆ ಅಥವಾ 10ರ ಒಂದು ಪ್ಯಾಕೆಟ್ಗೆ 120ರಂತೆ ಮಾರುವುದು. ಅನಿಶಾಳು 22 ಬಾಲ್ ಪೆನ್ಗಳನ್ನು ಕೊಂಡುಕೊಂಡರೆ ಅದರ ಬೆಲೆ ಎಷ್ಟಾಗುತ್ತದೆ ಅಂತೇಳಿ ಕ್ವಶನ್ಸ್ನ ಕೇಳಿರಿ. ಇಲ್ಲಿ ಸಿಂಪಲ್ ಆಗಿ ಕ್ವಶನ್ಸ್ನ ಏನೇನಪ್ಪ ಅಂದ್ರೆ 22 ಪೆನ್ಗಳ ಬೆಲೆ ಎಷ್ಟಾಗ್ತದೆ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. 22 ಪೆನ್ಗಳ ಬೆಲೆ ಏನಾಗ್ತದೆ? 22 ಪೆನ್ಗಳ ಬೆಲೆ ನಾವು ಇಜ್ಕೊಳ್ತು ಎದಕ್ಕನ್ನ ಹಾಕಬೇಕು? 2 ಪಾಕೆಟ್ ನೋಡಿ, 22 ಪೆನ್ನುಗಳ ಬೆಲೆ 22 ಪೆನ್ನುಗಳ ಬೆಲೆ ಅಂದರೆ ಅವ ಏನು ಮಾಡ್ತಾನೆ? ಅನಿಶಾಳು 22 ಬಾಲ್ ಪೆನ್ನುಗಳನ್ನು ಕೊಂಡುಕೊಂಡರೆ 22 ಪೆನ್ನುಗಳ ಕೊಂಡ ಬೆಲೆ ಇಜ್ಕೊಳ್ತು ಅದರ 22 ಕೊಂಡುಕೊಂಡ್ರೆ ಅದರ ಬೆಲೆ ಎಷ್ಟಾಗುತ್ತದೆ ಅಂತ ಕ್ವಶನ್ಸ್ ಕೇಳಿರಲ್ಲ. ಅಲ್ಲಿ ಅದರ ಬೆಲೆ ಎಷ್ಟಾಗ್ತದೆ? 2 ಪಾಕೆಟ್ ಪ್ಲಸ್ 2 ಪೆನ್ ಅಂತ ಹೇಳ್ತಾರೆ. ಅಂದರೆ ಅವ್ರೇನು ಹೇಳ್ತಾರ, ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ಗೆ ಒಂದು ಬಾಲ್ ಪೆನ್ ತೊಗೊಂಡ್ರೆ 15 ರೂಪಾಯಿ ಅಂತೆ, ಅಥವಾ 10ರ ಒಂದು ಪ್ಯಾಕೆಟ್ಗೆ 120 ರೂಪಾಯಿ ಅಂತ. ಈಗ 10 ಪ್ಯಾಕೆಟ್ 2 ಪ್ಯಾಕೆಟ್ ಅಂದರೆ ಎಷ್ಟು ಪ್ಯಾಕೆಟ್ ತೊಗೋತಾನೆ ನಾವು? 10ರ ಒಂದು ಪ್ಯಾಕೆಟ್ಗೆ 120ರಂತೆ. ಇಲ್ಲಿ 22 ಪೆನ್ ತೊಗೊಂಡವ, ಹಾಗಾದರೆ 10 10 10 2 ಪ್ಯಾಕೆಟ್ ಹಾಕವ ಅವು 2 ಪ್ಯಾಕೆಟ್ ಹಾಗಾದರೆ ಎಷ್ಟು 2 ಪ್ಯಾಕೆಟ್ದಾಗ ಎಷ್ಟು ಇರ್ತಾವೆ? ಈಗ 2 ಪ್ಯಾಕೆಟ್ದಾಗ 20 ಇರ್ತಾವ, 20. ಹಾಗಾದರೆ ಒಂದು ಬಾಲ್ ಪೆನ್ನಿಗೆ ಎಷ್ಟೈತಿ? 2 ಪ್ಯಾಕೆಟಿಗೆ 120 ರೂಪಾಯಿ ಅಂತ ಹೇಳ್ಯಾರ ಅವರು. 2 ಪ್ಯಾಕೆಟಿಗೆ 120 ರೂಪಾಯಿ ಅಂತ ಹೇಳ್ಯಾರ. ಓಕೆ, ಪ್ಲಸ್ ಒಂದು ಪ್ಯಾಕೆಟ್ಗೆ 120 ರೂಪಾಯಿ ಅಂತ ಹೇಳ್ಯಾರ. 2 ಪ್ಯಾಕೆಟಿಗೆ ಎಷ್ಟಾಕದ? 100 100 200 20 20 240 ಆಯ್ತು. ಇದು 240 ಆಯ್ತು. 20 ಪೆನ್ನಿಂದ ಆಯ್ತು. ಅಕ್ಕಿ ಎಷ್ಟು ತೊಗೊಂಡ್ರ? 22 ಪೆನ್ ತೊಗೊಂಡು. ಹಾಗಾದ್ರೆ ಇನ್ನೂ 2 ಪೆನ್ ತೊಗೋಬೇಕಾ? ಮ್ಯಾಗ ಒಂದೊಂದು ಪೆನ್ ಸಿಂಪಲ್ ಆಗಿ ಒಂದೊಂದು ಪೆನ್ ತೊಗೊಂಡ್ರೆ 15 ರೂಪಾಯಿ ಕೊಂಡು ಕೊಡ್ತಾನೆ ತಾವ. ಹಾಗಾದ್ರೆ 2 ಪೆನ್ ತೊಗೊಂಡ್ರೆ 30 ರೂಪಾಯಿ ಆಕತಿ. 240 ಪ್ಲಸ್ ಇದು 30 270 ರೂಪಾಯಿ. ಈ ಥರ ಇದು ಕ್ವಶನ್ಸ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 270 ರೂಪಾಯಿ ಅದರ ಕೊಂಡ ಬೆಲೆ ಆಗಿರ್ತದೆ. ಸಿಂಪಲ್ ಆಗಿ ನೋಡ್ರಿ, ಇನ್ನೊಂದು ಹೇಳ್ತೀನಿ. ಟೋಟಲ್ ಆಕಿ ಎಷ್ಟು ಪೆನ್ ತೊಗೊಂಡಾಳ? 22 ಪೆನ್ ತೊಗೊಂಡಾಳ. ಅವ್ರೇನು ಹೇಳ್ಯಾರ? 10ರಂಗ ಒಂದು ಪ್ಯಾಕೆಟ್ ತೊಗೊಂಡ್ರಂದ್ರೆ 120 ರೂಪಾಯಿ ಒಂದು ಪ್ಯಾಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅಂಗಡಿಯವರು. ಹಾಗಾದರೆ ನನಗೆ 2 ಪ್ಯಾಕೆಟ್ ಕೊಟ್ಟು ಬಿಡ್ರಿ ಅಂತ ಹೇಳ್ಬೇಕಾಕಿ. ಯಾಕಂದ್ರೆ 20 ಪೆನ್ ಸಿಗ್ತಾವೆ ಆಕಿಗೆ, 240 ರೂಪಾಯಿ ಕೊಟ್ಟಂಗಾಯ್ತು. ಮತ್ತು ಇನ್ನು ಮ್ಯಾಗಿಂದ 2 ಪೆನ್ ಎಕ್ಸ್ಟ್ರಾ ತೊಗೋತಾವೆ. ಅಂದ್ರೆ ಒಂದು ಪೆನ್ ಎಕ್ಸ್ಟ್ರಾ ತೊಗೊಂಡ್ರಪ್ಪ ಅಂದ್ರೆ ಒಂದು ಪೆನ್ನಿಗೆ 15 ರೂಪಾಯಿ ಅಂತ ಹೇಳ್ತಾರೆ. 2 ಪೆನ್ನಿಗೆ 30 ರೂಪಾಯಿ ಆಗ್ತದೆ. 240 ರೂಪಾಯಿ ಪ್ಲಸ್ 30 ರೂಪಾಯಿ 270 ರೂಪಾಯಿಗೆ ಕೊಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಈ ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ. ಒಂದು ಶಾಲೆಯಲ್ಲಿ 704 ಡೆಸ್ಕ್ಗಳಿದೆ. ಎಷ್ಟು? 704 ಏನದಪ್ಪ ಅಂದ್ರೆ ಡೆಸ್ಕ್ಗಳಿದ್ದಾವೆ. ಅವುಗಳನ್ನು 22 ತರಗತಿಗಳಲ್ಲಿ ಇಡಬೇಕು. 22 ತರಗತಿಗಳಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಇಡಬೇಕಾಗ್ತದೆ. 704 ಡೆಸ್ಕನ್ನು 22 ತರಗತಿಗಳಲ್ಲಿ ಇಡಬೇಕು. ಪ್ರತಿಯೊಂದು ತರಗತಿಯಲ್ಲಿ ಸಮಾನ ಸಂಖ್ಯೆಯ ಡೆಸ್ಕ್ಗಳನ್ನು ಇಡುವುದಾದರೆ ಪ್ರತಿಯೊಂದು ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳು ಇಡಬಹುದು ಅಂತ ಕ್ವಶನ್ ಕೇಳಿದ್ರೆ ಈ ಥರ ಇದ್ದಾಗ ಭಾಗಾಕಾರ ಮಾಡಿಬಿಡ್ಬೇಕು ಅಷ್ಟೇ. 704 ಡಿವೈಡೆಡ್ ಬೈ 22. ನೋಡ್ರಿ, 22 ಮೂರಲೆ ಎಷ್ಟಪ್ಪ ಅಂದ್ರೆ 66 ಅಂತ ಕೇಳ್ತೀರಿ. 22 ಮೂರಲೆ 66. 70ರಾಗ 66 ಹೋದ್ರೆ 4 ಉಳಿತದೆ. 70ರಾಗ 66 ಇನ್ನು 4ನ ಕೆಳಗೆ ಉಳಿತದೆ. 22 44 ಅಂತ ಕೇಳ್ತೀವಿ. 44 40 0. ಇಲ್ಲಿ ಭಾಗಲಬ್ಧ ಎಷ್ಟು ಬಂತು? 32. ಹಾಗಾದರೆ ಪ್ರತಿಯೊಂದು ತರಗತಿಯಲ್ಲಿ ನಾವು ಎಷ್ಟು ಡೆಸ್ಕ್ಗಳನ್ನು ಇಡಬಹುದಪ್ಪ ಅಂದ್ರೆ 32 ಡೆಸ್ಕ್ಗಳನ್ನು ಇಡಬಹುದು. ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ನೋಡ್ರಿ, ಯಾವ ಥರ ಕ್ವಶನ್ಸ್ ಇದೆ, ಈ ಥರ ಕ್ವಶನ್ಸ್ಗಳು ಬರ್ತಿರ್ತವೆ. ಶುಕ್ರವಾರದಂದು 1250 ಜನ ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು. ಶನಿವಾರ ಶುಕ್ರವಾರ ಜನಕ್ಕಿಂತ 3 ಪಾಲು ಹೆಚ್ಚು ಮಂದಿ ಭೇಟಿ ಕೊಟ್ಟಿದ್ದರು. ಆ 2 ದಿನಗಳಲ್ಲಿ ಒಟ್ಟು ಎಷ್ಟು ಮಂದಿ ಜನರು ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು ಅಂತ ಕ್ವಶನ್ಸ್ ಇದೆ. ಇದು 2015ರಲ್ಲಿ ಕೇಳಿದಂಥ ಒಂದು ಕ್ವಶನ್ಸು. ಇದನ್ನು ನಾವು ಯಾವ ಥರ ಬಿಡಿಸ್ಕೋಬೇಕು? ಶುಕ್ರವಾರದಂದು 1250 ಜನ ಮತ್ತು ಶನಿವಾರ ಬರೀ ಶುಕ್ರವಾರದಂದು 1250 ಜನ ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು. ಶನಿವಾರ ಶುಕ್ರವಾರ ಜನಕ್ಕಿಂತ 3 ಪಾಲು ಹೆಚ್ಚು ಮಂದಿ ಭೇಟಿ ಕೊಟ್ಟಿದ್ದರು ಅಂತ ಹೇಳ್ತಾರೆ ಅವರು. ಅಂದರೆ ಇಲ್ಲಿ ಶನಿವಾರ ಶುಕ್ರವಾರದಂದು ಎಷ್ಟು? ಬರೀ 1250. ಆದರೆ 3 ಪಟ್ಟು ಅಂದರೆ ಶನಿವಾರದಂದು 3 ಪಟ್ಟು ಅಂದರೆ 1250ಕ್ಕೆ 3 ಪಟ್ಟು ಅಂದರೆ ಇಂಟು 3 ಮಾಡೋದಕ್ಕೆ 3 0 0 3 5 ಎಷ್ಟಪ್ಪ ಅಂದ್ರೆ 15 3 2 6 1 7 3 1 ಎಷ್ಟಪ್ಪ ಅಂದರೆ 3750 ಆಯಿತು. ಇಲ್ಲಿ ಶುಕ್ರವಾರದಂದು 1250
ಇಲ್ಲಿ 3 ಪಟ್ಟು ಶನಿವಾರದಿಂದ 3 ಪಟ್ಟು ಅಂದ್ರೆ 3750 ಪ್ಲಸ್ 1250 ಎರಡು ಕೂಡಿಸಿ ಎಷ್ಟು ಜನ ಭೇಟಿ ಕೊಟ್ಟಿರೋದು ಗೊತ್ತಾಗ್ತದೆ. 5 5 10 7 3 ಇದು ಕೂಡ 10 ಆಗ್ತದೆ. 3 2 5 5000 ಬಂತು. ಹಾಗಾದರೆ 5000 ಜನ ಏನಾಗ್ತಾರಪ್ಪ ಅಂದ್ರೆ ಒಟ್ಟು ಎಷ್ಟು ಮಂದಿ ಭೇಟಿ ಕೊಟ್ಟಿದ್ರಪ್ಪ ಅಂದ್ರೆ 5000 ಜನ ಭೇಟಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ವಶನ್ಸ್. ಈ ಕ್ವಶನ್ಸ್ ಏನಾಗಿದೆ, ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ 12ರಂತೆ ಅಥವಾ 5ರ ಒಂದು ಪ್ಯಾಕೆಟ್ಗೆ. ಇದು ಕೂಡ ಸೇಮ್ ಇದೆ ನೋಡ್ರಿ, ಅಗಾಳಿ ಮಾಡ್ದಂಗೆ ಕ್ವಶನ್ಸ್. ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ ಎಷ್ಟು ಕೊಡ್ತಾನಂತ 12 ರೂಪಾಯಿ. ಒಂದು ಪೆನ್ ತೊಗೊಂಡ್ರೆ 12 ರೂಪಾಯಿ. ಅಥವಾ 5ರ ಒಂದು ಪ್ಯಾಕೆಟ್ಗೆ 5 ಒಂದು ಪ್ಯಾಕೆಟ್ಗೆ ಎಷ್ಟು ಕೊಡ್ತಾನೆ 50ರಂತೆ ಮಾರ್ತಾನೆ. 23 ಬಾಲ್ ಪೆನ್ನುಗಳನ್ನು ಕೊಂಡುಕೊಳ್ಳಲು ಎಷ್ಟು ಹಣ ಬೇಕಾಗ್ತದೆ ನೋಡ್ರಿ. ಒಂದು ಪ್ಯಾಕೆಟ್ಗೆ 5ರ ಒಂದು ಪ್ಯಾಕೆಟ್ಗೆ 50 ರೂಪಾಯಿ ಅಂತ ಹೇಳ್ತಾನೆ. 23 ಅಂದರೆ ಒಂದು ಪ್ಯಾಕೆಟ್ನಾಗ 5 ಇರ್ತಾವತ್ತ. ಹಂಗೆ ನನಗೆ 4 ಪ್ಯಾಕೆಟ್ ಬೇಕಾಗ್ತವೆ. 5 4 20 ಆಗ್ಬಿಡ್ತದವ. 5 4 20 ಬಾಲ್ ಪೆನ್ಗಳು ಸಿಗ್ತಾವೆ. ಹಾಗಾದರೆ ಒಂದು ಪ್ಯಾಕೆಟ್ಗೆ ಎಷ್ಟು ಅದ 50 ರೂಪಾಯಿ ಐತಿ. 50 ರೂಪಾಯಿ ಐತಿ. ಹಾಗಾದರೆ 4 ಪ್ಯಾಕೆಟ್ ತೊಗೋಬೇಕಂದ್ರಪ್ಪ ಅಂದ್ರೆ 50 ಇಂಟು ನಾನು 4 ಮಾಡ್ಬೇಕಾಗ್ತದೆ. 5 4 20, ಇದೊಂದು 0 ಐತಿ, 0 200 ರೂಪಾಯಿ ಬಿತ್ತು ನನಗೆ. 20 ಪೆನ್ನಿಗೆ 200 ರೂಪಾಯಿ ಬಿತ್ತು. ಅವರು ಮ್ಯಾಗ ಎಷ್ಟು ಹೇಳ್ಯಾರ ನಮಗೆ 23 ಬಾಲ್ ಪೆನ್ ತೊಗೋಬೇಕಂತ ಹೇಳಿ. ಒಂದು ಮ್ಯಾಗಿಂದು 5 ನಮ್ಗೆ ಸಿಗಂಗಿಲ್ಲ, 5 ಪ್ಯಾಕೆಟ್ ಸಿಗಂಗಿಲ್ಲ. ಅದ್ರ 3 ಸಪ್ರೇಟ್ ತೊಗೋಬೇಕು ನಾನು. 200 ರೂಪಾಯಿ ಪ್ಲಸ್ ಒಂದು ಪ್ಯಾಕೆಟ್, ಒಂದು ಪೆನ್ನಿಗೆ ಎಷ್ಟೈತಿ 12, ಒಂದು ಪ್ಯಾಕೆಟ್ಗೆ ಎಷ್ಟೈತಿ 12 ರೂಪಾಯಿ. ಹಾಗಾದರೆ ಮೂರು ಪೆನ್ ತೊಗೊಂಡಪ್ಪ ಅಂದ್ರೆ ನೀನು 12 3 36 ಆಗ್ತದೆ. ಹಾಗಾದರೆ 200 ಪ್ಲಸ್ ಮ್ಯಾಗಿದ್ದು 36, ಇದು ಖುಷಿದ್ರೆ 236. ಹಾಗಾದರೆ ನೀ ಎಷ್ಟು ಕೊಡ್ಬೇಕಪ್ಪ ಅಂದ್ರೆ 236 ರೂಪಾಯಿ ಹಣ ಬೇಕಾಗುತ್ತದೆ. ಇಷ್ಟೇ ಈ ಕ್ವಶನ್ಸ್. ಹಾಗಾದರೆ ಸೇಮ್ ಬಿಡಿಸಿದಲ್ಲ ಅದೇ ಥರ. ಇನ್ನು ಕೊನೆಯ ಪ್ರಶ್ನೆ ಇಲ್ಲಿ ನೋಡ್ರಿ. 101 ಇಂಟು 0 ಇಂಟು 1 ಇದರ ಬೆಲೆ ಏನು ಅಂತ ಕ್ವಶನ್ಸ್ ಬೇಕಾಗಲ್ಲ. ಇದರ ಬೆಲೆ ಏನಿಲ್ಲ, ಸಿಂಪಲ್. 101 ಒಂದಲೇ 101, ಅದಕ್ಕಿಂತ 0 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯಾವುದೇ ಒಂದು ಸಂಖ್ಯೆಗೆ 0 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ಫೈನಲ್ ಏನು ಬರ್ತದಪ್ಪ ಅಂದ್ರೆ 0 ಬರ್ತದೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ 0 ರೈಟ್ ಆನ್ಸರ್ ಆಗ್ತದೆ, ಆಪ್ಷನ್ ಸಿ. ಈ ಥರ ನೋಡಿ ಇವೆಲ್ಲ 2017 ಕೇಳುವಂಥ ಕ್ವಶನ್, ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್ಗಳೇ. ಈ ಚಾಪ್ಟರ್ಗಳ ಮೇಲೆ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳು ನಾವು ಬಿಡಿಸ್ಕೋಬೋದು. ಇನ್ನೂ ಸಾಕಷ್ಟು ಚಾಪ್ಟರ್ಗಳಿದ್ದಾವೆ. ಆ ಎಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿ ಕೊಡ್ತಿರ್ತೀನಿ. ಎಷ್ಟೊಂದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆ ಎಕ್ಸಾಮ್ ನೋಟಿಗೆ ಎಲ್ಲ ಆಲ್ಮೋಸ್ಟ್ ಚಾಪ್ಟರ್ಗಳು ಕಂಪ್ಲೀಟ್ ಮಾಡ್ತೀನಿ. ಲೈವ್ ಕ್ಲಾಸಸ್ಗಳನ್ನ ಮಾಡ್ತಿರ್ತಿರ್ತೀನಿ. ಇನ್ನು ನೆಕ್ಸ್ಟ್ ವೀಕಲ್ಲಿ ಜಾಯ್ನ್ ಆಗಿರಿ. ನಿಮಗೆಲ್ಲವೂ ಏನಾಗ್ತಾವಪ್ಪ ಅಂದ್ರೆ ಈಸಿಯಾಗಿ ಈ ಕ್ವಶನ್ಸ್ಗಳು ಗೊತ್ತಾಗ್ತವೆ. ಓಕೆ, ಧನ್ಯವಾದ.